ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಣ ಇನ್ನೂ ಕೂಡ ನಿಮಗೆ ಬಂದಿಲ್ಲ ಅಂದರೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ಇಂದು 20 ಜಿಲ್ಲೆಗಳಿಗೆ 10ನೇ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ. ಇದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂಥದ್ದು. ಆ ಒಂದು 20 ಜಿಲ್ಲೆಗಳನ್ನ ನೀವು ತಿಳ್ಕೊಳ್ಳಬೇಕು. ಯಾಕಪ್ಪ ಅಂದರೆ ಆ ಒಂದು 20 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು, ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗ್ಬೋದು. ಹೀಗಾಗಿ ತುಂಬಾ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಇರುತ್ತೆ. ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಬೇಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಿ. ಈಗ ಡೈರೆಕ್ಟಾಗಿ ಪಾಯಿಂಟ್ಗೆ ಬಂದುಬಿಡೋಣ ವೀಕ್ಷಕರೇ. ಅದಕ್ಕಿಂತ ಮುಂಚೆ ಇನ್ನೊಂದು ಬಹಳಷ್ಟು ಜನ ಕೇಳ್ತಾ ಇದ್ದೀರಿ, 10ನೇ ಕಂತಿನಲ್ಲಿ ಏನು ಬದಲಾವಣೆ ಆಗಿದೆ ಅಂತ. ಈಗಾಗಲೇ ನಾನು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಯಾರಿಗೆ ಇನ್ನೂ ಕೂಡ ಗೊತ್ತಾಗಿಲ್ಲಪ್ಪ ಅಂದರೆ ಆ ವಿಡಿಯೋನ ನೋಡ್ಬೋದು. ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಆ ಬದಲಾವಣೆಯನ್ನು ಸ್ವಲ್ಪ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನಪ್ಪ ಚೇಂಜಸ್ ಆಗಿದೆ ಅಂದರೆ, ಮುಖ್ಯವಾದಂತಹ ಬದಲಾವಣೆ ಏನಪ್ಪ ಅಂದರೆ, ಈಗಾಗಲೇ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಮುಖ್ಯಸ್ಥೆ ಯಾರು ಇರ್ತಾರೆ ಅಂದರೆ ನಿಮ್ಮ ತಾಯಿ ಇರ್ತಾರೆ ಅಂತ ಅಂದ್ಕೊಳ್ಳಿ, ಹೆಡ್ ಆಫ್ ದ ಫ್ಯಾಮಿಲಿ. ಆ ಒಂದು ಹೆಸರಿನಲ್ಲಿನೇ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರ್ತಾ ಇರುತ್ತೆ. ಆ ಒಂದು ಹಣ ಏನಿದೆ ಅಲ್ಲ, ನಿಮ್ಮ ಒಂದು ಹೆಂಡತಿಯ ಹೆಸರಿನಿಂದ ರೇಷನ್ ಕಾರ್ಡ್ ಮಾಡಿಸೋದಾದರೆ ಆ ಒಂದು ರೇಷನ್ ಕಾರ್ಡ್ ನಿಮ್ಮ ಹೆಂಡತಿಯ ಒಂದು ಚೇಂಜಸನ್ನು ಮಾಡ್ಕೋಬೋದು. ಹೆಡ್ ಆಫ್ ದಿ ಫ್ಯಾಮಿಲಿ ನಿಮ್ಮ ಹೆಂಡತಿಯನ್ನು ಮಾಡ್ಕೋಬಹುದು. ಅಂದರೆ ಈಗ ತಾಯಿಯ ಜಾಗದಲ್ಲಿ ಸೊಸೆಯನ್ನು ಹಾಕಬಹುದು. ಅಂದರೆ ಇಲ್ಲಿ ಅತ್ತೆಯ ಜಾಗದಲ್ಲಿ ಸೊಸೆಯನ್ನು ಹಾಕ್ಬೋದು, ಸೊಸೆಯ ಜಾಗದಲ್ಲಿ ಅತ್ತೆಯನ್ನು ಹಾಕ್ಬೋದು. ಅಥವಾ ನೀವು ಯಾರದೇ ಆಗಿರಲಿ ಹೆಣ್ಮಕ್ಕಳದು ನಿಮ್ಮ ಮನೆಯಲ್ಲಿ ಇದ್ದರೆ ಅವ್ರದ್ದು ಕೂಡ ಹಾಕುವ ಚಾನ್ಸಸನ್ನು, ಬದಲಾವಣೆಯನ್ನು, ಚೇಂಜಸನ್ನು ತಂದಿದ್ದಾರೆ. ಆ ರೀತಿಯಾಗಿ ಚೇಂಜಸನ್ನು ಮಾಡಿಕೊಂಡು ನೀವು ಅಮೌಂಟನ್ನು ಅವರ ಹೆಸರಲ್ಲೇ ಕಂಟಿನ್ಯೂಸ್ ಆಗಿ ಪಡಿಬೋದು. ಈ ಒಂದು ಮುಖ್ಯವಾದಂತಹ ಬದಲಾವಣೆ ಆಗಿದೆ. ಅದರ ಜೊತೆಗೇ ಇನ್ನೂ ಕೂಡ ಭಾಳಷ್ಟು ಬದಲಾವಣೆ ಆಗಿದ್ದಾವೆ. ಅವುಗಳನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ವಿಡಿಯೋನ ಲಿಂಕ್ ಹಾಕಿರ್ತೇನೆ, ಅಲ್ಲಿಂದ ನೀವು ನೋಡ್ಕೋಬಹುದು. ವೀಕ್ಷಕರೇ, ಈಗ ಮುಂದಿನ ಒಂದು ಮಾಹಿತಿಗಳನ್ನು ತಿಳಿಸ್ತಾ ಹೋಗ್ತೇನೆ. ಈ ಒಂದು 20 ಜಿಲ್ಲೆಗಳನ್ನ ನಾವು ತಿಳ್ಕೊಳ್ಳೋಣ. ಇಲ್ಲಿ ನೋಡಿ ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ. 20 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು. ಒಂದೊಂದಾಗಿ ನೋಡ್ತಾ ಹೋಗಿ. ಇಲ್ಲಿ ನೋಡಿ, ಹಾಸನ, ಗದಗ, ಬಳ್ಳಾರಿ, ಕಲಬುರಗಿ, ವಿಜಯನಗರ 5, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ 10, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ 15, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ. ಇಷ್ಟು 20 ಜಿಲ್ಲೆಗಳಿಗೆ ಅಮೌಂಟು ಬಿಡುಗಡೆ ಆಗ್ತಾ ಇದೆ. ಈ ಒಂದು 20 ಜಿಲ್ಲೆಗಳು ಯಾರ್ಯಾರಿದ್ದಾವೆ ನೋಡ್ಕೊಳ್ಳಿ. ಈ ಒಂದು ಜಿಲ್ಲೆದವ್ರು ನೀವಾಗಿದ್ದರೆ ಕಮೆಂಟಲ್ಲಿ ಹೇಳಿ, ಅಮೌಂಟ್ ಬಂದಿದ್ರು ಸಹಿತ ಹೇಳಿ, ಅಮೌಂಟ್ ಬಂದಿಲ್ಲಪ್ಪ ಅಂದರೂ ಸಹಿತ ಹೇಳಿ. ಯಾಕಂದರೆ ಅಮೌಂಟ್ ಬಂದೇ ಬರುತ್ತೆ. ಯಾಕಂದರೆ ಸ್ಪೀಡಾಗಿ ಹಾಕ್ತಾ ಇದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ವೋಟ್ ಹಾಕಲೇಬೇಕು ಅಂತ ಈ ಒಂದು ಕಾರಣಕ್ಕಾಗಿ ಹೆಚ್ಚಿಗೆ ಅಮೌಂಟು ಸ್ಪೀಡಾಗಿ ಹಾಕ್ತಾ ಇದ್ದಾರೆ. ಇದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ. ವೀಕ್ಷಕರೇ, ಈ ಒಂದು ಮಾಹಿತಿ ನಿಮಗೆ ಅರ್ಥ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಒಂದು ಸಿಗೋಣ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.